ನಮಸ್ಕಾರ ವೀಕ್ಷಕರೇ, ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ. ನಾನು ನಿಮ್ಮ ಗೆಳೆಯ ಹೇಮಂತ್. ನೀವು ನೋಡ್ತಾ ಇದ್ದೀರಾ ಓಲಿ ನ್ಯೂಸ್. ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ ಸೋತು ಸುಣ್ಣವಾಗಿದ್ದಂತಹ ಎರಡೂ ರಾಜ್ಯದ ಪಕ್ಷಗಳು ಇದೀಗ ಲೋಕಸಭಾ ಚುನಾವಣೆಗೆ ಮೈತ್ರಿಯನ್ನು ಮಾಡಿಕೊಂಡು ಬಹುತೇಕ ಈ ಮೈತ್ರಿ ಯಶಸ್ವಿಯಾಗಿದೆ ಅಂತಕ್ಕಂಥದ್ದು ಈ ಚುನಾವಣೆಯ ಫಲಿತಾಂಶದಿಂದ ನಮಗೆ ಗೊತ್ತಾಗಿದೆ. ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ಬಿಜೆಪಿಗೆ JDS 19 ಲೋಕಸಭಾ ಕ್ಷೇತ್ರಗಳನ್ನು ಗೆಲ್ಲೋದ್ರ ಮೂಲಕ ಆಡಳಿತಾರೂಢ ಕಾಂಗ್ರೆಸ್ಗೆ ಬಹುದೊಡ್ಡ ಮುಖಭಂಗವನ್ನು ಉಂಟು ಮಾಡಿರ್ತಕ್ಕಂಥದ್ದಂತೂ ಸತ್ಯ. ಹಾಗಾದರೆ ಈ BJP JDS ಮೈತ್ರಿಯಿಂದ ಯಾವ ಒಂದು ಪಕ್ಷಕ್ಕೆ ಹೆಚ್ಚಿನ ಲಾಭವಾಗಿದೆ? BJಪಿಗೆ ಹೆಚ್ಚು ಲಾಭ JDS ಮೈತ್ರಿಯಿಂದ ಆಗಿದೆಯೋ ಅಥವಾ JDSಗೆ ಲಾಭ BJP ಮೈತ್ರಿಯಿಂದ ಆಗಿದೆಯೋ ಅನ್ನೋದನ್ನು ಒಂದು ಸಣ್ಣ ವಿಶ್ಲೇಷಣೆಯನ್ನು ಮಾಡೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ನಾವು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸ್ನೇಹಿತರೆ, ಕಳೆದ 2023ರ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ JDS ಗಳಿಸಿದ್ದಂತಹ ಸ್ಥಾನ ಕೇವಲ 19. ಇನ್ನು 2023ಕ್ಕೆ ಮುಂಚೆ ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದಂತಹ BJP ಕೂಡ ಸೋತು ಸುಣ್ಣವಾಯಿತು. ಕೇವಲ 66 ಶಾಸಕರನ್ನು ಗೆಲ್ಲಿಸ್ಕೊಳ್ಳೋದಕ್ಕಷ್ಟೇ BJಪಿಗೆ ಸಾಧ್ಯವಾಯಿತು. ಅದಾದ ನಂತರ 135ಕ್ಕೂ ಹೆಚ್ಚು ಶಾಸಕರ ಬಲವನ್ನು ಹೊಂದಿ ಅಧಿಕಾರಕ್ಕೆ ಬಂದಿದ್ದಂತಹ ಕಾಂಗ್ರೆಸ್ ಆ ಒಂದು ಚುನಾವಣಾ ಫಲಿತಾಂಶದಿಂದ ಗೆದ್ದು ಬೀಗಿದ್ದು ನಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರ ರಾಜ್ಯದಲ್ಲಿ JDSನ ಕತೆ ಮುಗಿದೇ ಹೋಯಿತು. JDSಗೆ ಪರಂಪರಾಗತವಾಗಿ ಬೆಂಬಲ ಕೊಡ್ತಾ ಬಂದಿದ್ದಂತಹ ಒಕ್ಕಲಿಗ ಮತದಾರರು ಹಾಗೂ ಮುಸ್ಲಿಮರು ಈಗಾಗಲೇ JDSನ್ನು ಕೈ ಬಿಟ್ಟಿದ್ದಾರೆ. JDS ಮುಂದೆಂದೂ ಕೂಡ ರಾಜ್ಯದಲ್ಲಿ ತಲೆ ಎತ್ತೋದಿಲ್ಲ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನ ಅನೇಕ ನಾಯಕರು ಆಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಯಾವಾಗ ಇಂಡಿ ಮೈತ್ರಿಕೂಟ ದೇಶದಲ್ಲಿ ರಚನೆ ಆಯಿತೋ ಆ ಒಂದು ಸಂದರ್ಭದಲ್ಲಿ JDSನ್ನು ಆ ಮೈತ್ರಿಕೂಟಕ್ಕೆ ಆಹ್ವಾನಿಸದೆ ತೀವ್ರ ಮುಖಭಂಗವನ್ನು ಇಂಡಿ ಮೈತ್ರಿಕೂಟದ ನಾಯಕರು ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಕುಮಾರಸ್ವಾಮಿ ಅವರಿಗೆ ಮಾಡಿದ್ದನ್ನು ನಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರ BJಪಿಯ ರಾಷ್ಟ್ರೀಯ ನಾಯಕರು JDSನ ವರಿಷ್ಠರನ್ನು ಭೇಟಿ ಮಾಡಿದರು. ಬಹುತೇಕ ಮಾತುಕತೆ ಸಕ್ಸಸ್ ಆಯಿತು. ಅದಾದ ನಂತರ BJP JDS ಮೈತ್ರಿ ರಾಜ್ಯದಲ್ಲಿ ಆಗಿದ್ದನ್ನು ನಮಗೆಲ್ಲ ಗೊತ್ತೇ ಇದೆ. ಅದಾದ ನಂತರ ಸೀಟು ಹಂಚಿಕೆ ವಿಚಾರಕ್ಕೆ ಬಂದರೂ ಕೂಡ ಯಾವುದೇ ಒಂದು ಗೊಂದಲಕ್ಕೆ ಅವಕಾಶವಿಲ್ಲದಂತೆ 25 ಲೋಕಸಭಾ ಕ್ಷೇತ್ರಗಳನ್ನು BJP, ಇನ್ನು 3 ಲೋಕಸಭಾ ಕ್ಷೇತ್ರಗಳಲ್ಲಿ JDS ಸ್ಪರ್ಧೆ ಮಾಡೋದ್ರ ಮೂಲಕ ಮೈತ್ರಿ ಅತ್ಯಂತ ಯಶಸ್ವಿಯಾಗಿದೆ ಅಂತಕ್ಕಂಥ ಒಂದು ಸಣ್ಣ ಸಂದೇಶವನ್ನು ರಾಜ್ಯದ ಜನತೆಗೆ BJP JDS ನಾಯಕರು ತಲುಪಿಸಿದರು. ಅದಾದ ನಂತರ ಚುನಾವಣೆ ನಡೀತು. ಚುನಾವಣೆ ನಡೆದ ಒಂದು ಫಲಿತಾಂಶದ ನಂತರ ರಾಜ್ಯದ 25 ಲೋಕಸಭಾ ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದ್ದಂಥ BJP 17 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸಿತು. ಹಾಗೆಯೇ ಕೇವಲ 3 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದಂತಹ JDS ಅತ್ಯಂತ ಆಶ್ಚರ್ಯಕರ ರೀತಿಯಲ್ಲಿ 3 ಲೋಕಸಭಾ ಕ್ಷೇತ್ರಗಳ ಪೈಕಿ 2 ಲೋಕಸಭಾ ಕ್ಷೇತ್ರಗಳಲ್ಲಿ ಜಯಗಳಿಸೋದ್ರ ಮೂಲಕ ತಾನಿನ್ನೂ ರಾಜ್ಯದಲ್ಲಿ ಬಲಿಷ್ಠವಾಗಿದ್ದೀನಿ ಅಂತಕ್ಕಂಥ ಒಂದು ಮೆಸೇಜನ್ನು ರಾಜ್ಯದ ಜನತೆಗೆ ಹಾಗೂ ಆಡಳಿತ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ಗೆ ಒಂದು ಎಚ್ಚರಿಕೆಯ ಗಂಟೆಯನ್ನು JDS ರವಾನಿಸ್ತು ಅಂತಲೇ ಹೇಳ್ಬೋದು. ಸ್ನೇಹಿತರೆ, BJP JDS ಮೈತ್ರಿಯಿಂದ ಯಾವ ಪಕ್ಷಕ್ಕೆ ಜಾಸ್ತಿ ಲಾಭ ಆಗಿದೆ ಅನ್ನೋದನ್ನು ನೋಡೋದಾದರೆ ಮೇಲ್ನೋಟಕ್ಕೆ JDSಗೆ ಬಹುದೊಡ್ಡ ಲಾಭ ಆಗಿದೆ ಅಂತ ಅನಿಸಿದ್ರು ಕೂಡ ನಿಜಕ್ಕೂ BJP JDS ಮೈತ್ರಿಯಿಂದ ಲಾಭವಾಗಿರ್ತಕ್ಕಂಥದ್ದು ರಾಜ್ಯದಲ್ಲಿ BJಪಿಗೆ ಅಂದರೆ ತಪ್ಪಾಗೋದಿಲ್ಲ. BJP ಏನು 17 ಸ್ಥಾನವನ್ನು ಗೆದ್ದಿದೆ. ಈ 17 ಸ್ಥಾನ ಗೆಲ್ಲೋದಕ್ಕೆ ಪ್ರಮುಖ ಕಾರಣ ಅತ್ಯಂತ ದೊಡ್ಡ ಕೊಡುಗೆ ಇರತಕ್ಕಂಥದ್ದು ರಾಜ್ಯದಲ್ಲಿ JDSದು ಅಂದರೆ ತಪ್ಪಾಗೋದಿಲ್ಲ. ರಾಷ್ಟ್ರೀಯ BJP ನಾಯಕರೇನು ಹಳೆ ಮೈಸೂರು ಭಾಗವನ್ನು ವಶಕ್ಕೆ ಪಡೆಯಬೇಕು ಅಂತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿದ್ರು. ಆ ಒಂದು ಪ್ರಯತ್ನದಲ್ಲಿ ಬಹುತೇಕ ಯಶಸ್ವಿಯಾಗೋದಕ್ಕೆ ಈ ಬಾರಿ JDS BJಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಆ ಮೈತ್ರಿ ಧರ್ಮವನ್ನು ಮುರಿಯದೆ ಅತ್ಯಂತ ಪಕ್ಷನಿಷ್ಠವಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಿದ್ದಂಥದ್ದು BJಪಿಯ ಬಹುದೊಡ್ಡ ಒಂದು ಸಕ್ಸಸ್ಗೆ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಏನು ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ತುಮಕೂರು ಯಾವುದೇ ಕಾರಣಕ್ಕೂ BJP ಅಭ್ಯರ್ಥಿ ಸೋಮಣ್ಣ ಗೆಲ್ಲಲ್ಲ ಅಂತಕ್ಕಂಥ ಮಾತುಗಳು ಕೇಳಿಬರ್ತಿದ್ವು. ಆದರೆ ಆಶ್ಚರ್ಯಕರ ರೀತಿಯಲ್ಲಿ 1 ಲಕ್ಷಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಮಣ್ಣವರು ಗೆದ್ದರು. ಸೋಮಣ್ಣನವರ ಗೆಲುವಿಗೆ ಅಲ್ಲಿ ತುಮಕೂರು ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿರ್ತಕ್ಕಂಥ JDSನ ಮತಗಳು ಸಾರಾಸಕಟವಾಗಿ ಸೋಮಣ್ಣನವರಿಗೆ ಬಂದಿದ್ದ ಕಾರಣ ಅಂದರೆ ತಪ್ಪಾಗೋದಿಲ್ಲ. ಸ್ವತಃ ಸೋಮಣ್ಣನವರು ಕೂಡ ಇದನ್ನು ಕ್ಲಿಯರ್ ಮಾಡಿದ್ದಾರೆ. ಇನ್ನೊಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವು.
ತಮ್ಮ ಗೆಲುವಿನ ನಂತರ ಸುಧಾಕರ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ, ನನ್ನ ಗೆಲುವಿಗೆ BJP ಹಾಗೂ JDSನ ಪ್ರಮುಖ ನಾಯಕರು ಹಾಗೂ ಕಾರ್ಯಕರ್ತರು ಕಾರಣ ಅಂತಕ್ಕಂಥ ಒಂದು ಸಂತೋಷದ ವಿಷಯವನ್ನು ಹೇಳಿದರು. JDS ಪಕ್ಷದ ಕಾರ್ಯಕರ್ತರು ನಾನು BJP ಅಭ್ಯರ್ಥಿ ಅನ್ನೋದನ್ನು ಮರೆತು ನಮ್ಮ ಪಕ್ಷದ ಅಭ್ಯರ್ಥಿ ಅಂತ ಒಂದು ಭಾವನೆಯನ್ನು ಇಟ್ಕೊಂಡು ನನ್ನ ಪರವಾಗಿ ಕೆಲಸ ಮಾಡಿದರು. ಆ ಕಾರಣಕ್ಕೆ ನಾನು ಸುಮಾರು 1,70,000ಕ್ಕೂ ಅಧಿಕ ಮತಗಳ ಅಂತರದಿಂದ ನನಗೆ ಜಯಗಳಿಸೋದಕ್ಕೆ ಸಾಧ್ಯವಾಯಿತು ಅಂತಕ್ಕಂಥ ಮಾತನ್ನು ಸುಧಾಕರ್ ಹೇಳಿದ್ದನ್ನು ನೋಡಿದ್ವಿ. ಇನ್ನು ಹಾಲಿ ಸಂಸದ ಮುನಿಸ್ವಾಮಿ ಅವರ ಟಿಕೆಟ್ ಬದಲಾಗಿ JDSನ ಮಲ್ಲೇಶ್ ಬಾಬು ಅವರಿಗೆ ಏನು BJP ಅಲ್ಲಿ JDSನ ಅಭ್ಯರ್ಥಿಗೆ ಕೋಲಾರದಲ್ಲಿ ಟಿಕೆಟನ್ನು ಕೊಡ್ತು. ಮಲ್ಲೇಶ್ ಬಾಬು ಕೂಡ ಸುಮಾರು 70,000ಕ್ಕೂ ಅಧಿಕ ಮತಗಳ ಅಂತರದಿಂದ ಜಯವನ್ನು ಗಳಿಸಿದರು. ಈ ಮಲ್ಲೇಶ್ ಬಾಬು ಅವರ ಜಯಕ್ಕೆ ಅಲ್ಲಿರ್ತಕ್ಕಂಥ BJP ಕಾರ್ಯಕರ್ತರು, BJP ಮತದಾರರು JDSನ ಅಭ್ಯರ್ಥಿಗೆ ಯಾವುದೇ ಒಂದು ಮೋಸ ಮಾಡದೆ ಮತವನ್ನು ಚಲಾಯಿಸಿದ್ದು ಅಲ್ಲಿ ಮಲ್ಲೇಶ್ ಬಾಬು ಅವರ ಗೆಲುವಿಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದು. ಇನ್ನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಲತಾ ಅವರ ವಿರುದ್ಧ ಸ್ವತಃ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಅವರು 1,00,000ಕ್ಕೂ ಅಧಿಕ ಮತಗಳ ಅಂತರದಿಂದ ಸೋಲನ್ನು ಕಂಡಿದ್ದರು. ಆ ಸೋಲಿಗೆ ಪ್ರಮುಖ ಕಾರಣ ಆಗಿನ ಕಾಂಗ್ರೆಸ್ ಹಾಗೂ JDSನ ಮೈತ್ರಿಯ ನಾಯಕರು JDS ಅಭ್ಯರ್ಥಿಯಾಗಿದ್ದಂತಹ ನಿಖಿಲ್ ಕುಮಾರಸ್ವಾಮಿಯವರಿಗೆ ಮೋಸ ಮಾಡಿದ್ದೇ ಪ್ರಮುಖ ಕಾರಣ ಆಗಿತ್ತು. ಆದರೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದ BJP ಹಾಗೂ JDSನ ಕಾರ್ಯಕರ್ತರು ಒಗ್ಗಟ್ಟಿನಿಂದ ಕೆಲಸ ಮಾಡಿದರು. ಆ ಕಾರಣಕ್ಕೆ ಸುಮಾರು 2,75,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕುಮಾರಸ್ವಾಮಿ ಅವರು ಗೆದ್ದಿದ್ದು JDSಗೆ ಬಹುದೊಡ್ಡ ಲಾಭ ಆಯಿತು ಅಂತಲೇ ಹೇಳ್ಬೋದು. ಇನ್ನೊಂದು ಕಡೆ ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಇರ್ಬೋದು, ಬೆಂಗಳೂರು ನಗರ ವ್ಯಾಪ್ತಿಯ 3 ಲೋಕಸಭಾ ಕ್ಷೇತ್ರಗಳಲ್ಲಿರ್ಬೋದು, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿರ್ಬೋದು, ಅಲ್ಲಿ ಈ ಎಲ್ಲ ಕ್ಷೇತ್ರಗಳಲ್ಲಿ BJP ಅಭ್ಯರ್ಥಿಯ ಗೆಲುವಿಗೆ ಪ್ರಮುಖ ಕಾರಣವಾಗಿರ್ತಕ್ಕಂಥದ್ದು JDSನ ಕಾರ್ಯಕರ್ತರು ಆ BJP ಅಭ್ಯರ್ಥಿ ಪರವಾಗಿ ಮಾಡಿದಂತಹ ಒಂದು ಪ್ರಚಾರ ಹಾಗೂ ಅವರು ತೆಗೆದುಕೊಂಡಿದ್ದಂತಹ ಒಂದು ಉತ್ತಮವಾದ ನಿರ್ಧಾರ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ಸುಮಾರು ವರ್ಷಗಳಿಂದ ದಕ್ಷಿಣ ಭಾರತದಲ್ಲಿ ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಏನು ಉದ್ದೇಶ BJPಯ ರಾಷ್ಟ್ರೀಯ ನಾಯಕರಿಗಿತ್ತು, ಆ ಉದ್ದೇಶ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಸಾಧ್ಯವಾಗಕ್ಕೆ ಕಾರಣ ಆಗಿದ್ದು ಕೂಡ ಆ ಒಂದು ಸಂದರ್ಭದಲ್ಲಿ JDS ಅಂತಲೇ ಹೇಳ್ಬೋದು. JDS BJP ಮೈತ್ರಿಯಲ್ಲಿ 20-20 ಅಧಿಕಾರದ ಹಂಚಿಕೆ ಸೂತ್ರದಂತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿ ಅದಾದ ನಂತರ ಯಾವಾಗ ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡೋದಕ್ಕೆ ಹಿಂದೆ ಮುಂದೆ ನೋಡಿದ್ರು, ಅದಾದ ನಂತರ ಆದಂತಹ ಚುನಾವಣೆಯಲ್ಲಿ BJP ಸುಮಾರು 110 ಸ್ಥಾನಗಳನ್ನು ಗೆದ್ದಿದ್ದು ನಾವೆಲ್ಲ ನೋಡಿದ್ದೀವಿ. ಆ BJP 110 ಸ್ಥಾನ ಬರೋದಕ್ಕೆ ಕುಮಾರಸ್ವಾಮಿ ಅವರು ಆ ಒಂದು ಸಂದರ್ಭದಲ್ಲಿ BJPಗೆ ಮೋಸ ಮಾಡಿದ್ದೇ ಪ್ರಮುಖ ಕಾರಣ. ಆ ಒಂದು ದೃಷ್ಟಿಯನ್ನು ನೋಡಿದರೆ BJP ಸ್ವತಂತ್ರವಾಗಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಮುಖ ಕಾರಣವಾಗಿದ್ದು JDS ಅಂದರೆ ತಪ್ಪಾಗೋದಿಲ್ಲ. ಈ ಬಾರಿಯೂ ಕೂಡ ರಾಜ್ಯದಲ್ಲಿ BJP ಮಕಾಡೆ ಮಲಗಿತ್ತು. ಅದರಂತೆ JDS ಕೂಡ ಅತ್ಯಂತ ಹೀನಾಯ ಸ್ಥಿತಿಯನ್ನು ತಲುಪಿತ್ತು. ಈ ಒಂದು ಮೈತ್ರಿ ಇದೀಗ ಬಹುತೇಕ ಯಶಸ್ವಿಯಾಗಿದ್ದು ಸುಮಾರು 19 ಲೋಕಸಭಾ ಕ್ಷೇತ್ರಗಳನ್ನು ಮೈತ್ರಿ ಪಕ್ಷಗಳು ಗೆಲ್ಲೋದಕ್ಕೆ ಸಾಧ್ಯವಾಗಿದ್ದಾವೆ. ಈ ಕಾರಣಕ್ಕೆ ಈ ಒಂದು BJP JDS ಮೈತ್ರಿ ಎರಡೂ ಪಕ್ಷಗಳಿಗೂ ಕೂಡ ಸಮಾನವಾದ ಲಾಭವನ್ನು ತಂದುಕೊಟ್ಟಿದೆ ಅಂದರೆ ತಪ್ಪಾಗೋದಿಲ್ಲ. BJPಯ 17 ಸ್ಥಾನಗಳ ಸಾಧನೆಗೆ ಪ್ರಮುಖವಾದ ಕೊಡುಗೆ JDSನಿಂದ ಇದೆ. ಆ ಕಾರಣಕ್ಕೆ BJP JDS ಮೈತ್ರಿ BJPಗೆ ಬಹುದೊಡ್ಡ ಲಾಭವನ್ನು ತಂದುಕೊಟ್ಟಿದೆ ಅಂತಲೂ ಹೇಳ್ಬೋದು. ಇನ್ನು ಈಗೇನು ನರೇಂದ್ರ ಮೋದಿಯವರು 3ನೇ ಬಾರಿ ಪ್ರಧಾನಿ ಆಗ್ತಾರೆ, ಆ ಒಂದು ಪ್ರಧಾನಿಯಾದಂಥ ಸಂದರ್ಭದಲ್ಲಿ ತನ್ನ ಸಚಿವ ಸಂಪುಟಕ್ಕೆ ಬಹುತೇಕ HD ಕುಮಾರಸ್ವಾಮಿ ಅವರನ್ನು ಸಚಿವರನ್ನಾಗಿ ನೇಮಕ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಒಂದು ವೇಳೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಪ್ರಬಲವಾದ ಖಾತೆಯನ್ನು ಹೊಂದಿದ್ದೇ ಆದರೆ ಆ ಒಂದು ಖಾತೆಯ ಲಾಭವನ್ನು ಪಡೆದು ಅವರು ರಾಜ್ಯದಲ್ಲಿ ಸೋತು ಸೊರಗಿರ್ತಕ್ಕಂಥ ತಮ್ಮ JDS ಪಕ್ಷವನ್ನು ಮತ್ತೊಮ್ಮೆ ಪುನಶ್ಚೇತನ ಮಾಡಿಕೊಳ್ಳೋದಕ್ಕೆ ಬಹುದೊಡ್ಡ ಒಂದು ಆಸರೆ ಆಗುತ್ತೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಅದಷ್ಟೇ ಅಲ್ಲ ಸ್ನೇಹಿತರೆ, ಈ ಒಂದು ಲೋಕಸಭಾ ಚುನಾವಣೆಯ ಮೈತ್ರಿಯಿಂದ JDSಗೆ ಬಹುದೊಡ್ಡ ಲಾಭ ಆಗಿರ್ತಕ್ಕಂಥದ್ದು ಇನ್ನೊಂದು ಪ್ರಮುಖ ಅಂಶ ಅಂದರೆ ಕಳೆದ 2023ರ ವಿಧಾನಸಭಾ ಚುನಾವಣೆಯಲ್ಲಿ JDSನ್ನು ಬಿಟ್ಟು ಹೊರಹೋಗಿದ್ದಂತಹ ಒಕ್ಕಲಿಗ ಮತದಾರರು ಮತ್ತೊಮ್ಮೆ JDSನ ತೆಕ್ಕೆಗೆ ಬಂದಿರತಕ್ಕಂಥದ್ದು ದೇವೇಗೌಡರ ಕುಟುಂಬಕ್ಕೆ ಬಹುದೊಡ್ಡ ಬೂಸ್ಟನ್ನು ನೀಡಿದೆ ಅಂದರೆ ತಪ್ಪಾಗೋದಿಲ್ಲ. ಮುಂಬರ್ತಕ್ಕಂಥ ಪ್ರತಿಯೊಂದು ಸ್ಥಳೀಯ ಸಂಸ್ಥೆಯಿಂದ ಹಿಡಿದು ಎಲ್ಲ ಚುನಾವಣೆಗಳಲ್ಲೂ ಕೂಡ ನಾವು ಮೈತ್ರಿಯಾಗಿಯೇ ಚುನಾವಣೆಯನ್ನು ಎದುರಿಸ್ತೀವಿ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು BJP JDS ನಾಯಕರು ಆಡ್ತಿರ್ತಕ್ಕಂಥದ್ದು ಕಾಂಗ್ರೆಸ್ಗೆ ಒಂದು ರೀತಿಯ ತಳಮಳವನ್ನು ತಂದೊಡ್ಡಿದೆ ಅಂದರೆ ತಪ್ಪಾಗೋದಿಲ್ಲ. ಸ್ನೇಹಿತರೆ, ನಿಜಕ್ಕೂ ಕೂಡ ಈ ಬಾರಿ BJP JDS ಮೈತ್ರಿ ರಾಜ್ಯದಲ್ಲಿ ಏನಾಗಿತ್ತು,
ಎರಡೂ ಪಕ್ಷದ ನಾಯಕರು ಪರಸ್ಪರ ದ್ರೋಹವನ್ನು ಬಗೆಯದೆ ತಮ್ಮ ಮೈತ್ರಿ ಪಕ್ಷದ ಧರ್ಮವನ್ನು ಪಾಲಿಸಿ ಮೈತ್ರಿ ಧರ್ಮವನ್ನು ಪಾಲಿಸೋದ್ರ ಮೂಲಕ ಈ ಒಂದು ಅಭೂತಪೂರ್ವಕವಾದ ಗೆಲುವನ್ನು ರಾಜ್ಯದಲ್ಲಿ ಕಂಡಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ. ಕಾದ್ ನೋಡೋಣ ಸ್ನೇಹಿತರೆ, ಮುಂಬರ್ತಕ್ಕಂಥ ದಿನಗಳಲ್ಲಿ BJP JDSನ ಮೈತ್ರಿ ಇದೇ ರೀತಿ ಮುಂದುವರಿಯುತ್ತಾ, ಈ ಮೈತ್ರಿ ಮುಂದುವರೆದಿದ್ದೇ ಆದರೆ ಅದು ಖಂಡಿತವಾಗಲೂ ಕೂಡ ಕಾಂಗ್ರೆಸ್ಗೆ ಬಹುದೊಡ್ಡ ನಷ್ಟವನ್ನು ಮುಂದಿನ ಚುನಾವಣೆಗಳಲ್ಲಿ ತಂದೊಡ್ಡುತ್ತಾ. ಈ ಒಂದು ವಿಚಾರದ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ. ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ಈ ವಿಡಿಯೋ. ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವಿನ್ನು ನನ್ನ ಇಟಿಗೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ, ಶುಭ ದಿನ.